ಗುಡ್. ಬಾಲ್ನಾಟ್ಯ ಆದ ಸಂದರ್ಭದಲ್ಲಿ ಪೇಮೆಂಟ್ ಎಲ್ಲ ಸಿಗ್ತಾ ಇತ್ತಾ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ? ಪೇಮೆಂಟ್ ಖಂಡಿತ ಸಿಗ್ತಾ ಇತ್ತು. ನಾನು ಫಸ್ಟ್ ನನ್ನ ಸೀರಿಯಲ್ ಅಲ್ಲಿ ನಾನು 250 rupees ನನ್ನ ಪರ್ ಡೇ ಪೇಮೆಂಟ್ ಇತ್ತು. 250 ರೂಪಾಯಿ ನಾನು ಅವಾಗ ಸಂಪಾದನೆ ಮಾಡ್ತಾ ಇದ್ದೆ. ಒಂದಷ್ಟು ಕಡೆ ಪೇಮೆಂಟ್ ಸಿಗ್ತಾ ಇತ್ತು, ಒಂದಷ್ಟು ಕಡೆ ಖಂಡಿತ ಹೌದು ಪೇಮೆಂಟ್ ಅಮ್ಮಂಗ್ ಹೋಗಿ ಕೊಡ್ತಾ ಇದ್ರೆ? ಎಲ್ಲಾ ಪೇಮೆಂಟ್ ಅಮ್ಮಂಗೆ ಹೋಗಿ ಕೊಡ್ತಾ ಇದ್ದೆ. ಬಿಕಾಸ್ ಅವ್ರಷ್ಟು ಸಂಸಾರ ನಿಭಾಯಿಸ್ಬೇಕಾಗಿತ್ತು. ಅಂಡ್ ಸ್ಕೂಲ್ ಕೂಡ ಹಾಗೆ ಮ್ಯಾನೇಜ್ ಮಾಡಬೇಕಾಗಿತ್ತು. ಐ ಥಿಂಕ್ ಏನೇ ಮಾಡಿದ್ರು ಐ ಥಿಂಕ್ ತಂದೆ ತಾಯಿಗೆ ನಾನು ಐ ಯೂಸ್ ಟು ರೆಸ್ಪೆಕ್ಟ್ ದೇರ್ ಕಾಂಟ್ರಿಬ್ಯೂಷನ್. ಸೊ ಒಂದಷ್ಟು ಚೆಕ್ ಬೌನ್ಸ್ಗಳು ಕೂಡ ಆಗಿದೆ. ಅಲ್ಲ, ಸ್ಕೂಲ್ ಡೇಸ್ ಅಲ್ಲಿ ಹವಾ ಕ್ರಿಯೇಟ್ ಮಾಡಿದ್ರಿ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ಆರ್ಟಿಸ್ಟ್ ಆಗಿದ್ರಿ. ಸೊ ಸ್ಕೂಲ್ ಡೇಸ್ ಅಲ್ಲಿ ಒಂದು ಕ್ರೇಜ್ ಇರುತ್ತೆ ಆ ವಯಸ್ಸಿಗೆ. ಅದೆಲ್ಲ ನೆನೆಸ್ಕೊಂಡು ನಿಜವಾಗ್ಲೂ ಅಯ್ಯೋ ಹೌದಲ್ಲ, ಎಷ್ಟು ಚೆನ್ನಾಗಿತ್ತು ಮೆಮರೀಸ್ ಅನ್ಸುತ್ತೆ. ಹೌದು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ನನ್ನ ಒರಿಜಿನಲ್ ಹೆಸರು ಅಪೂರ್ವ ಸಾಗರ್. ಸೊ ನನ್ನ ಮ್ಯಾಥ್ಸ್ ಟೀಚರ್ ಈಗಲೂ DVN ಸರ್ ಅಂತ ಇದ್ದಾರೆ. ನಾನು ವಾರಕ್ಕೆ ಒಂದಿನ 2 ದಿನ ಸ್ಕೂಲ್ಗೆ ಹೋದ್ರೆ ತಿಂಗಳಿಗೆ 4-5 ದಿನ ಮಾತ್ರ. ಅಂದ್ರೆ ಅಷ್ಟು ಇರ್ರೆಗ್ಯುಲರ್ ಸ್ಟೂಡೆಂಟ್ ನಾನು. ಯಾವಾಗ್ಲೂ ಶೂಟಿಂಗು ಇಲ್ಲ ಡ್ರಾಮಾ ಪ್ರಾಕ್ಟೀಸು ಡ್ಯಾನ್ಸು ಇದ್ರಲ್ಲೇ ಇರ್ತಾ ಇದ್ದೆ. ನಾನು ಹೋಗಿದ್ದೀನಿ ಅಂದ್ರೆ ಇಲ್ಲಿ ಅಪರೂಪ ಬಂದಿಲ್ವಾ ಅಂತ ನನ್ನ ಮಾಸ್ತರ್ ಹಂಗ್ ರೇಗ್ಸೋರು, ಅಪರೂಪ ಬರ್ಲಿಲ್ವಾ ಅಂತ. ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಇಡೀ ಕ್ಲಾಸ್ ಅಷ್ಟೇ ಒಂದು ಏನು ತರಲೆ ಮಾತು, ಬರೀ ಇವಾಗ ನೋಡಿ, ಇವಾಗ್ಲೇ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ಇನ್ ಚಿಕ್ಕ ವಯಸ್ಸಲ್ಲಿ ಇನ್ನೆಷ್ಟು ಟಾಕೆಟಿವ್ ಆಗಿರ್ಬೇಕು. ನಾನು ಎಲ್ಲಾ ಮಾರ್ಕ್ಸ್ ಕಾರ್ಡಲ್ಲೂ ಇದ್ದಿದ್ದೆ ಟಾಕೆಟಿವ್. ನನಗೆ ಇದೊಂದು ಡೈರೆಕ್ಟ್ ಆಗಿ ನಮ್ಮ ಅಮ್ಮ ಅಪ್ಪ ಹೇಳೋರು, ಇವಳ್ದಿನ್ನೇನು ಕಂಪ್ಲೇಂಟ್ ಇರಲ್ಲ, ಮಾತು ಜಾಸ್ತಿ ಇರುತ್ತೆ ಅಂತ. ಸೊ ಎಸ್, ಅದೆಲ್ಲ ಇದೆ. ಅಂಡ್ ಲವ್ ಲೆಟರ್ಸ್ ಎಲ್ಲ ನನ್ನ ಸ್ಕೂಲ್ ಅಡ್ರೆಸ್ಗೆ ಬರ್ತಾ ಇತ್ತು. ನನ್ನ ಪ್ರಿನ್ಸಿಪಲ್ ಬಂದ್ಬಿಟ್ಟು ತಗೊಂಡು ಹೋಗಿ ಲವ್ ಲೆಟರ್ ಬಂದಿದೆ ತಗೊಳಮ್ಮ. ಅದೇ ಯಾರ್ಯಾರೋ ಅಭಿಮಾನಿಗಳು ಅವಾಗ ಕಳ್ಸೋರು.